ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿನ್ನೆ ನಿಮಗೆ ಒಂದು ವಿಡಿಯೋ ಮಾಡಿದ್ದೆ ಯಾವ್ಯಾವ ಥರ ನಿಮ್ಮ ಕ್ಯಾಟಗರಿ ವೈಸು ಲೀಸ್ಟ್ ಬಿಡ್ತಾರೆ ಅಂತ ಹೇಳಿಬಿಟ್ಟು. ಆದರೆ ನನಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಯವರು ಎಲ್ಲರೂ ನನಗೆ ಕಮೆಂಟ್ ಮಾಡಿ ತಿಳಿಸಿದರು. ಅತಿ ಹೆಚ್ಚು ಕಮೆಂಟ್ ಮಾಡಿದವರು ಬೆಂಗಳೂರು ಸಿಟಿಯಲ್ಲೇ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಆಗಿರೋದ್ರಿಂದ ನಾನು ಬೆಂಗಳೂರು ಸಿಟಿಯವ್ರದ್ದೇ ಕಟ್ ಆಫ್ ಲಿಸ್ಟಿನ ಒಂದು ವಿಡಿಯೋ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾನು ಆಗಲೇ ಹೇಳಿರೋ ಹಾಗೆ ನಿನ್ನೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿಬಿಟ್ರೆ ನಾನು ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿ ಅದನ್ನು ನೋಡ್ಬೋದು ಫ್ರೆಂಡ್ಸ್. ಹಾಗೆ ನಾನು ಇವತ್ತಿನ ಕಾನ್ಸೆಪ್ಟ್ಗೆ ಬರೋದಾದರೆ, ಇಲ್ಲಿ ನೋಡಿ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಖಾಲಿ ಇರ್ತಕ್ಕಂಥ ಹುದ್ದೆಗಳು 1178 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ನೆಕ್ಸ್ಟು ಇಲ್ಲಿ ಹೀಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವರ್ಗ ಅಂತೇಳಿ. ಈ ನಿಮ್ಮ ಕ್ಯಾಟಗರಿ ವೈಸಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಸಾಮಾನ್ಯ ವರ್ಗ ಅಂತ ಕೊಟ್ಟಿದ್ದಾರೆ, ಅಂದರೆ GMನಲ್ಲಿ ಒಟ್ಟು 589 ಹುದ್ದೆಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗೆ ಇಷ್ಟು ಪೋಸ್ಟ್ ಇದ್ದಾವೆ, 146 ಪೋಸ್ಟ್ಗಳು. ಅಂದರೆ ತೃತೀಯ ಲಿಂಗದವರಿಗೂ 6 ಹುದ್ದೆಗಳು ಖಾಲಿ, ಮಾಜಿ ಸೈನಿಕರಿಗೆ 59 ಮತ್ತು ಯೋಜನಾ ನಿರತರಾಗಿರ್ತಕ್ಕಂಥ, ಅಂದರೆ ಇದು ಏನಂದರೆ ಯೋಜನಾ ನಿರತಗೊಂಡ ಅಭ್ಯರ್ಥಿ ಅಂದರೆ ನಿಮ್ಮ ಹೊಲ ಅಥವಾ ಯಾವುದೇ ಒಂದು ನಿಮ್ಮ ಆಸ್ತಿಯು ಸರ್ಕಾರದ ರೋಡಿಗಾಗಲಿ ಅಥವಾ ಫ್ಯಾಕ್ಟ್ರಿಗಾಗಲಿ ಈ ಥರ ಯಾವುದೇ ಒಂದು ಇದಕ್ಕೆ ನಿಮ್ಮ ಹೊಲ ಅಥವಾ ನೀವು ಏನಾದರೂ ಈ ಥರ ವಂಚನೆ ಆಗಿದ್ದೀರಾ ಅಂತಂದರೆ ಇದಕ್ಕೆ ಕೂಡ ನಿಮಗೆ ಇದು ಇರುತ್ತೆ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸರ್ಕಾರದಿಂದ ಬರ್ತವೆ. ಅದೇ ರೀತಿ ಇದು ಕೂಡ ಯೋಜನಾ ನಿರತ ಅಂತ ಹೇಳಿದ್ರೆ. ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 30 ಪೋಸ್ಟ್ ಇದೆ. ನೆಕ್ಸ್ಟು ಇತರೆ ಅಭ್ಯರ್ಥಿಗಳಿಗೆ 300 ಚಿಲ್ಡ್ರ ಇದ್ದಾವೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ತಾ ಬಂದರೆ ಫ್ರೆಂಡ್ಸ್, ಇಲ್ಲಿ ನೋಡಿ, ನೆಕ್ಸ್ಟು ಪರಿಶಿಷ್ಟ ಜಾತಿಗೆ 177. ನೆಕ್ಸ್ಟ್ ಅದರಲ್ಲಿ ಪರಿಶಿಷ್ಟ ಜಾತಿಯಲ್ಲೇ ಗ್ರಾಮೀಣ ವಿದ್ಯಾರ್ಥಿಗಳಿಗೆ 45, ತೃತೀಯ ಲಿಂಗದವರಿಗೆ 2, ಮಾಜಿ ಸೈನಿಕರಿಗೆ 17, ಹಾಗೆ ಯೋಜನಾ ನಿರತರಿಗೆ 9, ಕನ್ನಡ ಮಾಧ್ಯಮಕ್ಕೆ 9, ಇತರೆ ಪೋಸ್ಟ್ಗೆ 95 ಇದ್ದಾವೆ. ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಎರಡು ಏನಿದಾವಲ್ಲ, ಇದಕ್ಕೆ ಕಟ್ ಆಫ್ ಲಿಸ್ಟ್ಗಳು ಕಮ್ಮಿನೇ ನಿಲ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಎಲ್ಲಾದರೂ ವಿಡಿಯೋ ಮಾಡ್ತೇನೆ, ಇದೇ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ವೇಟ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ನೋಡ್ತಾ ಬಂದರೆ 35, ಪ್ರವರ್ಗ 1ರಲ್ಲಿ ಬಂದರೆ 47, ಮತ್ತು ಪ್ರವರ್ಗ 2A ಬಂದರೆ 77, ಪ್ರವರ್ಗ 2Bದಲ್ಲಿ ಬಂದರೆ 47, ಪ್ರವರ್ಗ 3A ಬಂದರೆ 47 ಪೋಸ್ಟ್, ಪ್ರವರ್ಗ 3Bದಲ್ಲಿ ಬಂದರೆ 59 ಪೋಸ್ಟ್. ಒಟ್ಟಾರೆಯಾಗಿ 1177 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು, ಇದರಲ್ಲಿ ನೋಡಿ ಫ್ರೆಂಡ್ಸ್, ಗ್ರಾಮೀಣ ಅಭಿವೃದ್ಧಿಯಲ್ಲಿ ನೋಡಿ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ 292 ಹುದ್ದೆಗಳು ಮೀಸಲಿದ್ದಾವೆ. ತೃತೀಯ ಲಿಂಗದವರಿಗೆ 15 ಮೀಸಲಾತಿ ಇದ್ದಾವೆ. ಮಾಜಿ ಸೈನಿಕರಿಗೆ 118, ಯೋಜನಾ ನಿರತರಿಗೆ 57 ಮತ್ತು ಕನ್ನಡ ಮಾಧ್ಯಮಕ್ಕೆ 59 ಮತ್ತು ಇತರರಿಗೆ 637 ಪೋಸ್ಟ್ಗಳು ನಿಮಗೆ ಖಾಲಿ ಇದ್ದಾವೆ. ನೆಕ್ಸ್ಟ್ ಫ್ರೆಂಡ್ಸ್, ನಾನು ಈಗ ಕ್ಯಾಟಗರಿ ವೈಸು ಕಟ್ ಆಫ್ನ ಹೇಳ್ತಾ ಹೋಗೋದಾದರೆ, ಈ ಸಲ ಪ್ರಾಬಬಲಿ ಬೆಂಗಳೂರು ಸಿಟಿಯವರಿಗೆ ನನ್ನ ಅಂದಾಜಿನ ಪ್ರಕಾರ ಮತ್ತು ಕಟ್ ಆಫ್ ಲಿಸ್ಟಿನ ಪ್ರಕಾರ ನೋಡ್ಕೊತ ಹೋದರೆ ಈ CRDR ಹುದ್ದೆಗೆ ಬೆಂಗಳೂರು ನಗರದಲ್ಲಿ ಒಂದೇ 70,000 ಅರ್ಜಿಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್. 70,000 ಅರ್ಜಿಗಳನ್ನು ಹಾಕಿದ್ದಾರೆ. ಈ ವಿದ್ಯಾರ್ಥಿಗಳ ಎಲ್ಲದಕ್ಕೂ ನಮಗೆ ಫಸ್ಟ್ ನಾವು ಹೇಳ್ಬೇಕಾಗಿರ್ತಕ್ಕಂಥ ಕ್ಯಾಟಗರಿ ವೈಸ್ ನಿಮಗೆ ಹೇಳ್ಕೊತ ಹೋಗ್ತೀನಿ. ಫಸ್ಟು SC/ST ಕ್ಯಾಟಗರಿ ಅವ್ರಿಗೆ ಬಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇವೆರಡು ಕ್ಯಾಟಗರಿ ವೈಸ್ ನಾನು ಹೇಳ್ಕೊತ ಹೋಗ್ತೀನಿ. ಫಸ್ಟು ಈ ಎರಡು ಕ್ಯಾಟಗರಿಯಲ್ಲಿ ಟೋಟಲ್ ಆಗಿ 200 ಪೋಸ್ಟು ಖಾಲಿ ಇದ್ದಾವೆ. 1:5 ಅಂದರೆ 5
ಇದನ್ನು ಹುದ್ದೆಗಳ್ನ ಅವರೆಲ್ಲರೂ ಸೆಲೆಕ್ಟ್ ಮಾಡಿದ್ರೆ 1000 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ 1:5 ಫಿಸಿಕಲ್ಲಿಗೆ. ನಿಮ್ಮ ಮಾರ್ಕ್ಸು SC/STಯಲ್ಲಿ 62ರಿಂದ 67 ಮಾರ್ಕ್ಸು ನಿಮ್ಮದರಲ್ಲಿ ಇದ್ದರೆ ನೀವು ಸೆಲೆಕ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಫ್ರೆಂಡ್ಸ್. ನೋಡಿ, ನೀವು ಫಿಸಿಕಲಲ್ಲಿ ಒಳ್ಳೆ ಮಾರ್ಕ್ಸ್ನ ತೊಗೋಬೇಕು. ರನ್ನಿಂಗಲ್ಲಿ ಮತ್ತು ಹೈ ಜಂಪ್, ಲಾಂಗ್ ಜಂಪಲ್ಲಿ ಎಲ್ಲ ಒಂದೊಂದೇ ಅಟೆಂಪ್ಟಿಗೆ ನೀವು ಪಾಸ್ ಆದರೆ, ಜಲ್ದಿ ಓಡಿದ್ರೆ ನಿಮಗೆ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಕೊಡ್ತಾರೆ. ಅದರಲ್ಲಿ ನಿಮ್ಮ ಮಾರ್ಕ್ಸು ಹೆಚ್ಚಿಗೆ ಇರಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು GM ಕ್ಯಾಸ್ಟಲ್ಲಿ ನೋಡ್ತಾ ಹೋದರೆ, GM ಕ್ಯಾಸ್ಟಲ್ಲಿ 590 ಇದ್ದಾವೆ. ಇಲ್ಲಿ ಏನಿಲ್ಲ ಅಂದ್ರೇ ನಮಗೆ ಒಂದು ನಿಮಿಷ, ಇಲ್ಲಿ ನೋಡ್ತಾ ಹೋದರೆ 3000 ವಿದ್ಯಾರ್ಥಿಗಳನ್ನು ಅಂದರೆ 2950 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಈ ಸೆಲೆಕ್ಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಮಾರ್ಕ್ಸ್ GMಲ್ಲಿ ಎಷ್ಟಿರಬೇಕಂದ್ರೆ 73 ಪ್ಲಸ್ ಇರಬೇಕಾಗುತ್ತೆ. 73 ಆರ್ 74 ಮಾರ್ಕ್ಸು ನಿಮಗೆ ಇರಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಯಾವಾಗಲೂ GM ಕ್ಯಾಸ್ಟ್ ಅವರಿಗೆ ಜಾಸ್ತಿನೇ ನಿಲ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಯಾಕಂದರೆ ಎಲ್ಲ ಕ್ಯಾಟಗರಿ ಇಲ್ಲೇನು ಹಾಕಿದಾರಲ್ಲ, ಇಲ್ಲಿ ಬಿಟ್ಟು ಇನ್ನು ಉಳಿದಕ್ಕಂಥ ಎಲ್ಲ ಕ್ಯಾಟಗರಿ ವೈಸು ಎಲ್ಲ ಕ್ಯಾಟಗರಿಯವರು ಇದರಲ್ಲೇ ಬರೋದ್ರಿಂದ ಅದಕ್ಕೆ ನಿಮ್ಮ ಮಾರ್ಕ್ಸು ಸ್ವಲ್ಪ ಹೈಯಲ್ಲಿ ಇರಬೇಕಾಗುತ್ತೆ. ನೋಡ್ಕೊಳ್ಳಿ, ನಾನು ಈಗ 2 ವರ್ಷದಿಂದ ಅನಲೈಸ್ ಮಾಡಿಬಿಟ್ಟು ನಾನು ಇದನ್ನು ಹಾಕ್ತಾ ಇರೋದು. ಮತ್ತು ನೆಕ್ಸ್ಟು ಪ್ರವರ್ಗ 1ರಲ್ಲಿ ಬಂದರೆ ಇಲ್ಲಿ 47 ಪೋಸ್ಟ್ಗಳು ಖಾಲಿ ಇದ್ದಾವೆ. 47 ಪೋಸ್ಟ್ಗಳು ಖಾಲಿ ಇದ್ದರೆ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಹೀಗೆ ನೋಡ್ತಾ ಹೋದರೆ ಕ್ಯಾಟಗರಿ 1ನಲ್ಲಿ ಮ್ಯಾಕ್ಸಿಮಮ್ 250 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡುವ ಸಾಧ್ಯತೆಗಳು ಇದ್ದಾವೆ 1:5ಅಲ್ಲಿ. ನೀವು ಇದರಲ್ಲಿ ಏನಿಲ್ಲ ಅಂದರೆ ಮ್ಯಾಕ್ಸಿಮಮ್ ಕ್ಯಾಟಗರಿ 1 ಅವರು 63ಇಂದ 68ವರೆಗೂ ನಿಮ್ಮ ಮಾರ್ಕ್ಸ್ ಇರಬೇಕಾಗುತ್ತೆ 1:5ಅಲ್ಲಿ ನಿಮ್ಮ ಲೀಸ್ಟ್ ಬೇಕಂದರೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಬೆಂಗಳೂರು ಸಿಟಿಯಲ್ಲಿ 2A ಕ್ಯಾಟಗರಿಯವ್ರದ್ದು ನೋಡಿದ್ರೆ 177 ವಿದ್ಯಾರ್ಥಿಗಳು 177 ಪೋಸ್ಟ್ಗಳಿದ್ದಾವೆ. 1:5ಅಲ್ಲಿ ಸೆಲೆಕ್ಟ್ ಮಾಡೋದಾದರೆ ಎಷ್ಟು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಬಂದರೆ 2A ಕ್ಯಾಟಗರಿ 875 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡುವ ಸಾಧ್ಯತೆಗಳಿದ್ದಾವೆ. ಎಷ್ಟು? 875. ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ 60ರಿಂದ 69 ಮಾರ್ಕ್ಸ್, 66ರಿಂದ 69 ಮಾರ್ಕ್ಸ್ ನೀವು ಇಲ್ಲಿ ತೆಗೆದ್ರೆ ನಿಮ್ಮ ಲೀಸ್ಟು 1:5ನಲ್ಲಿ ನಿಮ್ಮ ಲೀಸ್ಟ್ ಹೆಸರು ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನಾನು ಪ್ರತಿ ಸರಿ ಹೇಳ್ತಿರೋ ಹಾಗೆ ಫಿಸಿಕಲಲ್ಲಿ ನಿಮ್ಮ ಮಾರ್ಕ್ಸ್ನ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರೀವಿಯಸ್ ವಿಡಿಯೋನ ಬೇಕಾದರೆ ನೀವು ನೋಡಿ. ಪ್ರತಿಯೊಬ್ಬರಿಗೂ ನಾನು ಕಮೆಂಟ್ ಮುಖಾಂತರ ನಾನು ಪ್ರತಿಯೊಬ್ಬರಿಗೂ ತಿಳಿಸ್ತೀನಿ, ಓಕೆನಾ? ನೋಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ ಇದ್ದರೆ. ಮತ್ತು ಪ್ರವರ್ಗ 2Bಯಲ್ಲಿ ನೋಡಿದ್ರೆ 47 ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ನಾನು ಹೇಳಿರೋ ಹಾಗೆ ಕ್ಯಾಟಗರಿ 1 ಅವ್ರ ಥರನೇ ನಿಮಗೂ 250 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡುವ ಸಾಧ್ಯತೆಗಳಿದ್ದಾವೆ. ನೀವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ 60ರಿಂದ 68 ವಿದ್ಯಾರ್ಥಿಗಳು ಮಾರ್ಕ್ಸ್ನ ನೀವು ತೆಗಿಬೇಕಾಗುತ್ತಿರೋ ವಿದ್ಯಾರ್ಥಿಗಳೇ. ನಾನು ನಿಮಗೆ ಇದನ್ನು ಹೇಳ್ತಿರೋದು 2ರಿಂದ 3 ವರ್ಷ ಅನಲೈಸ್ ಮಾಡಿ ಎಲ್ಲ ಥರನಾದ ಪೋಸ್ಟ್ಗಳಲ್ಲಿ ನೋಡಿ ನಿಮಗೆ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೆ ಯಾವುದೇ ರೀತಿಯಾದ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ನಿಮಗೆ ತಿಳಿಸ್ತೇನೆ. ಓಕೆ, ಇಲ್ಲಿ ಕೂಡ ನೋಡಿ ಪ್ರವರ್ಗ 3Aನಲ್ಲಿ ಕೂಡ 47 ಪೋಸ್ಟ್ ಇದ್ದಾವೆ. ಇಲ್ಲಿ ಕೂಡ ನೀವು 250 ವಿದ್ಯಾರ್ಥಿಗಳನ್ನು ಅವರು ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೀವು ಫಿಸಿಕಲಲ್ಲಿ ನಾನು ಹೇಳೋ ರೀತಿ ಫಿಸಿಕಲಲ್ಲಿ ನಿಮ್ಮ ಮಾರ್ಕ್ಸ್ ಹೈ ಇರಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಇಲ್ಲಿ 3Aನಲ್ಲಿ 70ರಿಂದ 74 ಮಾರ್ಕ್ಸ್ನ ನೀವು ತೆಗಿಬೇಕಾಗುತ್ತೆ. ಯಾಕಂದರೆ ನೀವು GMನಲ್ಲಿ ಬರೋದ್ರಿಂದ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಹೊರಗೆ ಹಾಕೋದಕ್ಕೆ ಅವರು ಚಾನ್ಸ್ ಕೊಡ್ತಿರ್ತಾರೆ. ಅವರಿಗೆ ನಮ್ಮ ಕರ್ನಾಟಕದವರಿಗೆ ನಿಮಗೆ ಪೋಸ್ಟ್ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇರಲ್ಲ, ಆಯಿತಾ? ನಿಮ್ಮನ್ನು ಹೊರಗೆ ಹಾಕೋಕ್ಕೆ ನೋಡ್ತಾ ಇರ್ತಾರೆ. ನೀವು ಎಲ್ಲ ರೀತಿಯಲ್ಲಿ ಇರಬಾರ್ದು, ನೀವು ಡಿಫ್ರೆಂಟಾಗಿರಬೇಕು. ಸ್ವಲ್ಪ ರನ್ನಿಂಗ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಹೈ ಜಂಪ್, ಲಾಂಗ್ ಜಂಪು, ನೀವು ಎರಡರಲ್ಲಿ ಯಾವ್ದು ತೊಗೊತೀರೋ ಅದನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡಿ 3Bಯಲ್ಲಿ ಕೇವಲ 59 ಪೋಸ್ಟ್ ಖಾಲಿ ಇದ್ದಾವೆ. 59 ಅಂದರೆ ಇಲ್ಲಿ 300 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡುವ ಸಾಧ್ಯತೆಗಳಿದ್ದಾವೆ. 300 ವಿದ್ಯಾರ್ಥಿಗಳಲ್ಲಿ ನೀವು ಮ್ಯಾಕ್ಸಿಮಮ್ ಅಂದರೆ 68ರಿಂದ 72 ಮಾರ್ಕ್ಸ್ ನಿಮ್ಮವು ಮಾರ್ಕ್ಸ್ ಇರಬೇಕಾಗುತ್ತೆ. ಇಷ್ಟಿದ್ರೆ ನಿಮ್ಮ ಲೀಸ್ಟ್ 1:5ಅಲ್ಲಿ ನಿಮ್ಮ ಹೆಸರು ಇರುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ನಾವು ಎಕ್ಸ್ ಆರ್ಮಿ ಅವರಲ್ಲಿ ಬಂದರೆ
ಇದು ಎಲ್ಲದರಲ್ಲೂ ಪ್ರಾಬಲ್. ಇದಂತೂ ಫಿಕ್ಸ್. ನೀವು ನೋಡ್ಕೊಂಡಿರೋ ರೀತಿ, ನಾವು ನೋಡ್ಕೊಂಡಿರೋ ರೀತಿಯಲ್ಲಿ ನೋಡ್ತಾ ಹೋದರೆ ಎಲ್ಲ ಮಾಜಿ ಸೈನಿಕ ಹುದ್ದೆಗಳಲ್ಲಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲರಿಗೂ ನಿಮಗೆ ಎಲ್ಲ ನಿಮ್ಮ ಕ್ಯಾಸ್ಟ್ಗಳಲ್ಲಿ ಮಾಜಿ ಸೈನಿಕರಿಗೆ ಹೇಳ್ತಿರೋದು ಇದು. ಸರ್, ನಿಮ್ಮ ಕ್ಯಾಸ್ಟ್ಗಳಲ್ಲಿ ಎಲ್ಲ ರೀತಿಯಿಂದ ನಿಮಗೆ ಸೌಲಭ್ಯಗಳು ಸಿಗ್ತಿರೋದ್ರಿಂದ ನಿಮಗೆ ಫಿಕ್ಸ್ 45ರಿಂದ 50 ಮಾರ್ಕ್ಸ್ ನಿಮ್ಮ ಕಟ್ ಆಫ್ ಲಿಸ್ಟಲ್ಲಿರುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗುವ ಸಾಧ್ಯತೆಗಳು ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮಗೆ ಎಲ್ಲದನ್ನು ಸವಿಸ್ತಾರವಾಗಿ ಹೇಳಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಬೆಂಗಳೂರು ನಗರದ ವಿದ್ಯಾರ್ಥಿಗಳಿಗೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೇನೆ. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನೆಕ್ಸ್ಟ್ ನಾನು ನಿಮಗೆ ಇನ್ನೂ ಯಾವುದೇ ನಗರದ ನಿಮಗೆ ನೋಟಿಫಿಕೇಷನ್ ಅಥವಾ ಯಾವುದೇ ಜಿಲ್ಲೆಯದು ನೋಟಿಫಿಕೇಷನ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಾನು ಮತ್ತೆ ಇನ್ನೂ ವಿಡಿಯೋನ ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.